ಹಲೋ ಹಲೋ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಈಗ ನಾನು 4th ಸ್ಟ್ಯಾಂಡರ್ಡ್ ಯೂನಿಟ್ 3 ಎನ್ವೈರ್ನ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲೇ ಪೋಯಮ್. ಓಕೆ, ಅದರಲ್ಲಿ ಎನ್ವೈರ್ಮೆಂಟಲ್ಲಿ ಇಫ್ ಇಟ್ ಟ್ರೀ ಕುಡ್ ಟಾಕ್ ಅನ್ನೋ ಒಂದು ಅದನ್ನು ಪದ್ಯ, ಈ ಪದ್ಯ ಭಾಗದಲ್ಲಿ ಇಫ್ ಇಟ್ ಟ್ರೀ ಕುಡ್ ಟಾಕ್ ಅನ್ನೋ ಒಂದು ಪದ್ಯವನ್ನು ಆರಿಸಿ ಕೊಡಲಾಗಿದೆ. ದಿಸ್ ಇಸ್ ರಿಟರ್ನ್ ಬೈ ಅನಾನಿಮಸ್. ಅನಾನಿಮಸ್ ಅಂದರೆ ರೈಟರ್ನ ಹೆಸರು ನಮ್ಗೆ ಗೊತ್ತಿಲ್ಲ, ರೈಟರ್ ಯಾರು ಅಂತ ಗೊತ್ತಾಗಿಲ್ಲ ಬರೆದಿರೋರು, ಅದಕ್ಕೆ ಅನಾನಿಮಸ್ ಅಂತ ಕೊಡ್ತೀವಿ. ಓಕೆ, ಈಗ ಇಫ್ ಎ ಟ್ರೀ ಕುಡ್ ಟಾಕ್ ಅಂದರೆ ಒಂದು ಮರ ಮಾತಾಡೋಂಗಿದ್ರೆ ಏನೇನು ಮಾತಾಡ್ತಿತ್ತು, ಏನೇನು ಹೇಳ್ತಿತ್ತು, ಅದ್ರ ಫೀಲಿಂಗ್ಸ್ ಏನು ಅದನ್ನು ನೋಡೋಣ. ಇಫ್ ಎ ಟ್ರೀ ಕುಡ್ ಟಾಕ್, ಇಫ್ ಎ ಟ್ರೀ ಕುಡ್ ಟಾಕ್ ವಾಟ್ ವುಡ್ ಇಟ್ ಸೇ. ಮರ ಏನು ಮಾತಾಡೋಂಗಿದ್ರೆ ಏನು ಹೇಳ್ತಾಯಿತ್ತು? ಡೋಂಟ್ ಚಾಪ್ ಮೀ ಡೌನ್, ಜಸ್ಟ್ ವಾಕ್ ಅವೇ. ನನ್ನ ನನ್ನ ಕಡಿಬೇಡಿ, ಸುಮ್ಮನೆ ಹೊರಟೋಗಿ ಅಂತ ಹೇಳ್ತಾಯಿತ್ತು. ಇಫ್ ರಿವರ್ ಕುಡ್ ಟಾಕ್ ವಾಟ್ ವುಡ್ ಇಟ್ ಸೇ. ನದಿ ಏನಾದರೂ ಮಾತಾಡೋಂಗಿದ್ರೆ ಏನು ಹೇಳ್ತಾಯಿತ್ತು? ಡೋಂಟ್ ಡಂಪ್ ಇನ್ ಥ್ರ್ಯಾಶ್, ಥ್ರೋ ಇಟ್ ಅವೇ. ನನ್ನಲ್ಲಿ ಕಸ ಏನು ಹಾಕಬೇಡಿ, ಬೇರೆ ಕಡೆ ಎಲ್ಲ ಬೇರೆ ಕಡೆ ಹಾಕಿ ಅದನ್ನು ಹಾಕ್ಬಿಟ್ಟು ಹೋಗಿ ಅಂತ ಹೇಳ್ತಾಯಿತ್ತು. ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ಸ್. ಇಫ್ ಏರ್ ಕುಡ್ ಟಾಕ್ ವಾಟ್ ವುಡ್ ಇಟ್ ಸೇ. ಗಾಳಿ ಏನೋ ಮಾತಾಡೋಂಗಿದ್ರೆ ಏನು ಹೇಳ್ತಾಯಿತ್ತು? ದ ಫ್ಯಾಕ್ಟ್ರೀಸ್ ಮಸ್ಟ್ ಲರ್ನ್ ಟು ಕೀಪ್ ಸ್ಮೋಕ್ ಅವೇ. ಇದು ನಮ್ಮ ಒಂದು ಫ್ಯಾಕ್ಟ್ರೀಸು ಆ ಒಂದು ಸ್ಮೋಕ್ನ ಎಲ್ಲಿಗೆ ಕಳಿಸ್ಬೇಕು ಅಂತ ಕಲ್ತ್ಕೋಬೇಕು ಮೊದಲು. ಅದನ್ನು ಎಲ್ಲ ಗಾಳಿಗೆ ಕಲಿಸ್ಬಿಡುತ್ತೆ, ಗಾಡಿ ಪೊಲ್ಯೂಷನ್ ಆಗೋಗುತ್ತೆ ಅಂತ ಅರ್ಥ. ಇಫ್ ದ ಆ್ಯನಿಮಲ್ಸ್ ಕುಡ್ ಟಾಕ್ ವಾಟ್ ವುಡ್ ಇಟ್ ಸೇ. ಪ್ರಾಣಿಗಳೇನು ಮಾತಾಡೋಂಗಿದ್ರೆ ಏನು ಹೇಳ್ತಾಯಿದ್ವು? ಹೆಲ್ಪ್ ಅಸ್ ಟು ಲೀವ್, ವಿಶ್ ಟು ಸೇ. ನಮ್ಮನ್ನ ಬದುಕಕ್ಕೆ ಬಿಡಿ, ನಮಗೂ ಬದುಕಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾಯಿದ್ರು. ಇಫ್ ಅರ್ತ್ ಕುಡ್ ಟಾಕ್ ವಾಟ್ ವುಡ್ ಇಟ್ ಸೇ. ಭೂಮಿ ಏನು ಮಾತಾಡೋಂಗಿದ್ರೆ ಏನು ಹೇಳ್ತಾಯಿತ್ತು? ಪ್ರೊಟೆಕ್ಟ್ ಮೀ ಬೈ ಮೇಕಿಂಗ್ ಎವ್ರಿ ಡೇ ಅರ್ತ್ ಡೇ. ನನ್ನ ಪ್ರೊಟೆಕ್ಟ್ ಮಾಡಿ, ನನ್ನ ಸಂರಕ್ಷಣೆ ಮಾಡಿ, ಪ್ರತಿದಿನ ಅರ್ತ್ ಡೇಯನ್ನು ಆಚರಿಸಿ ನನಗೆ ಹಾನಿ ಮಾಡಬೇಡಿ, ಸೆಲೆಬ್ರೇಟ್ ಮಾಡಿ ಅರ್ತ್ ಡೇನ ಅಂತ ಹೇಳ್ತಾಯಿತ್ತು. ಇದು ಇಷ್ಟು ಪದ. ಈಗ ಹೊಸ ಪದಗಳು ಏನೇನು ಕಲ್ತಿದ್ವಿ. ಚಾಪ್ ಅಂದರೆ ಕಟ್ ಡೌನ್, ಮರ ಕಡ್ದು ಹಾಕೋದು. ಡಂಪ್ ಅಂದರೆ ಎಲ್ಲ ವೇಸ್ಟ್ನ ತೊಗೊಂಡು ಬಂದು ಹಾಕೋದು ವೇಕೆಂಟ್ ಪ್ಲೇಸ್ಗೆ, ಖಾಲಿ ಜಾಗಕ್ಕೆ. ಪ್ರೊಟೆಕ್ಟ್ ಅಂದರೆ ಸೇವ್ ಮಾಡೋದು. ಥ್ರ್ಯಾಶ್ ಅಂದರೆ ಯೂಸ್ಲೆಸ್, ಯಾವ್ದು ಬೇಡವೋ ಅದು ಯೂಸ್ಲೆಸ್ಗೆ ಥ್ರ್ಯಾಶ್. ಸೊ ಇಲ್ಲಿ ನೋಡಿ, ರೀಡ್ ದ ಪೊಯಮ್. ಸೇವ್. ಇಫ್ ಐ ವುಡ್ ಗ್ರೋ ಮೋರ್ ಟ್ರೀಸ್ ಬಟ್ ಐ ವುಡ್ ಚಾಪ್ ದೆಮ್ ಡೌನ್ ಅಲ್ವಾ. ಇಫ್ ಐ ವುಡ್ ಗ್ರೋ ಮೋರ್ ಟ್ರೀಸ್, ಐ ವುಡ್ ಗ್ರೋ ಮೋರ್ ಟ್ರೀಸ್ ಬಟ್ ಐ ವುಡ್ ನಾಟ್ ಚಾಪ್ ದೆಮ್ ಡೌನ್. I would save the river, but I would not trump the thrash. I would ride a bicycle, but I would not drive a car. I would rear animals, but I would not. I would rear animals, but I would not kill them. I would light oil lamp. ನೋಡಿ ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದೆ, ಅದೇ ಯೂಸ್ ಮಾಡೋಣ. I would save the river, but I would not dump in ಥ್ರ್ಯಾಶ್. ಮೊದಲೇದು. ಐ ವುಡ್ ರೈಡ್ ಎ ಬೈಸಿಕಲ್ ಬಟ್ ಐ ವುಡ್ ನಾಟ್ ಡ್ರೈವ್ ಎ ಕಾರ್. ಸೇಮ್ ಅದೇ ಹೇಳಿದ್ದೀನಿ. ಐ ವುಡ್ ರೇರ್ ಆ್ಯನಿಮಲ್ಸ್ ಬಟ್ ಐ ವುಡ್ ನಾಟ್ ಕಿಲ್ ದೆಮ್. ಐ ವುಡ್ ಲೈಟ್ ಆಯಿಲ್ ಲ್ಯಾಂಪ್, ಐ ವುಡ್ ನಾಟ್ ಬರ್ಸ್ಟ್ ಕ್ರ್ಯಾಕರ್ಸ್ ಅಲ್ವಾ. ಇದರಿಂದೆಲ್ಲ ಹಾನಿಯಾಗುತ್ತೆ ಎನ್ವೈರ್ನ್ಮೆಂಟ್ಗೆ, ಸೊ ಅದು ಮಾಡಲ್ಲ ಅಂತ. ಓಕೆ, ಈಗ ರೀಡ್ ದ ಪಿಕ್ಚರ್ಸ್ ಆ್ಯಂಡ್ ಸೇ ಅಬೌಟ್ ದ ವೆದರ್. ವೆದರ್ ಹೇಳಬೇಕು ನೋಡಿಕೊಂಡು. ಇಲ್ಲೇ ಬ್ರ್ಯಾಕೆಟಲ್ಲಿ ಕೊಟ್ಟಿದ್ದಾರೆ. ಸನ್ನಿ, ರೈನಿ, ಕ್ಲೌಡಿ, ವಿಂಡಿ ಅಲ್ವಾ. It is a sunny day, it is very hot. It is rainy, it is very rainy. Rainy. Next, it is cloudy, it is very cloud. Next, it is very windy, it is very wind. Next, ಇಲ್ಲಿ ನೋಡಿ. ಈಗ ಟೀಚರ್ ಸೇಸ್ ದಿಸ್ ವರ್ಡ್ಸ್, ದೆನ್ ಸೇ ದ ವರ್ಡ್ಸ್ ಅಲೌಡ್. ಇಲ್ಲಿ ಡ್ಯಾಶಸ್ ಇದೆ, ಡ್ಯಾಶಸ್ನ ಫಿಲಪ್ ಮಾಡಬೇಕು. ಮೊದಲನೇ DANCE ಡ್ಯಾನ್ಸ್, SLATE ಸ್ಲೇಟ್, PRIDE ಪ್ರೈಡ್, STRIKE ಸ್ಟ್ರೈಕ್, CRACK ಕ್ರ್ಯಾಕ್, STROM ಸ್ಟ್ರಾಂಗ್, BRANCH ಬ್ರಾಂಚ್. ಟೀಚರ್ ಸಿಂಗ್ಸ್ ದಿಸ್ ಸಾಂಗ್. ಓಕೆ, ನೆಕ್ಸ್ಟು ರೈಮಿಂಗ್ ವರ್ಡ್ಸ್. ಇದರಲ್ಲಿ ರೈಮಿಂಗ್ ವರ್ಡ್ಸ್ ಯಾವ್ಯಾವುದು? ಸೈ, ವೈ ಅಲ್ವಾ. ಓಕೆ, ನೆಕ್ಸ್ಟು ಇನ್ನೊಂದು ಪ್ಲಷಸ್, ಲಿಲ್ಲೀಸ್, ಸೀಸಾ. ಇನ್ನೊಂದು ವೆಸ್ಟ್ ನೆಸ್ಟ್. ಮೊದಲನೇದು ವೆಸ್ಟ್ ನೆಸ್ಟು, ಇನ್ನೊಂದು ಸೈ ವೈ.
ಪ್ಲೇ ದಿಸ್ ಗೇಮ್. ಈ ಗೇಮನ್ನು ಆಡಬೇಕು. ಏನಿದು ಎಕ್ಸಾಂಪಲ್ ನೋಡಿ, ಒಂದೇ ಥರ ಸೌಂಡ್ ಬರುತ್ತೆ, ಬಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ಸ್ ಇರುತ್ತೆ, ಅರ್ಥನೂ ಬೇರೆ ಇರುತ್ತೆ. ಇದರಲ್ಲಿ ಹುಡುಗಿ ಬರಿಬೇಕು. ಒಂದು ವೆದರ್ ಕೊಟ್ಟಿದ್ದಾರಲ್ವಾ, ಅದೇ ಥರ. ಈಗ TOO2 ಇದೆ, TWO2, NEW ಇದೆ, ಅದಕ್ಕೆ KNEW. WON1 ಇದೆ, ಅದಕ್ಕೆ ONE1. WITCH ವಿಚ್ ಅಂತ ಇದೆ, ಅದಕ್ಕೆ WHICH ವಿಚ್. PAIR ಇದೆ, ಪೇರ್, ಅದು PEAR ಪೇರ್. BRAKE ಬ್ರೇಕ್ ಅಂತ ಇದೆ, BREAK ಬ್ರೇಕ್. WEATHER ವೆದರ್ ಇದೆ, ಅದಕ್ಕೆ WHETHER ವೆದರ್. WRITE ರೈಟ್ ಇದೆ, ಅದಕ್ಕೆ RIGHT ರೈಟ್. ಓಕೆ, ಇದಾಯಿತು. ನೆಕ್ಸ್ಟ್ ಈಗ ಇಲ್ಲಿ ನೋಡಿ ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಎನ್ವೈರ್ನ್ಮೆಂಟ್ಗೆ ಸೇವ್ ಮಾಡೋದು, ಸೇವ್ ಮಾಡದಿರೋದು. ಗುಡ್ ಫಾರ್ ಎನ್ವೈರ್ನ್ಮೆಂಟ್ ಏನೇನು? ಲೇಕ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್, ಸ್ಮೋಕ್ ಬ್ಯಾಡ್ ಫಾರ್ ಎನ್ವೈರ್ನ್ಮೆಂಟ್, ಫ್ರೆಶ್ ಏರ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್, ಫಾರೆಸ್ಟ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್, ಪ್ಲಾಸ್ಟಿಕ್ ಬ್ಯಾಡ್ ಫಾರ್ ಎನ್ವೈರ್ನ್ಮೆಂಟ್, ಆಕ್ಸಿಜನ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್, ಟ್ರಕ್ ಬ್ಯಾಡ್ ಫಾರ್ ಎನ್ವೈರ್ನ್ಮೆಂಟ್, ವೇಸ್ಟ್ ಬ್ಯಾಡ್ ಫಾರ್ ಎನ್ವೈರ್ನ್ಮೆಂಟ್, ರೈನ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್, ವಾಟರ್ ಪಾಂಡ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್, ಥ್ರಾಶ್ ಬ್ಯಾಡ್ ಫಾರ್ ಎನ್ವೈರ್ನ್ಮೆಂಟ್, ರಿವರ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್, ಹೈ ರೈಸ್ ಬಿಲ್ಡಿಂಗ್ಸ್ ಬ್ಯಾಡ್ ಫಾರ್ ಎನ್ವೈರ್ನ್ಮೆಂಟ್, ಟ್ರೀಸ್ ಗುಡ್ ಫಾರ್ ಎನ್ವೈರ್ನ್ಮೆಂಟ್. ಓಕೆ, ಎಲ್ಲ ಆಯ್ತಲ್ವ. ಈಗ ರಿವರ್ ಆ್ಯಂಡ್ ವಾಟರ್, ಇದೊಂದು ಕತೆ ಕೇಳಿ ಹೇಳ್ತೀನಿ. ಇಲ್ಲಿ ರಿವರ್ ಇದೆ, ಇಲ್ಲಿ ಟ್ರೀ ಇದೆ. ಒನ್ ಡೇ ಎ ಟ್ರೀ ಸಾ ಎ ರಿವರ್. ಒಂದಿನ ಒಂದು ಮರ ರಿವರ್ನ ನೋಡ್ತು. ದ ರಿವರ್ ವಾಸ್ ಕ್ರೈಯಿಂಗ್, ಅಳ್ತಾ ಇತ್ತು. ದ ಟ್ರೀ ದ ರಿವರ್. ಟ್ರೀ ರಿವರ್ನ ಕೇಳುತ್ತೆ, ವೈ ಇಟ್ ವಾಸ್ ಕ್ರೈಯಿಂಗ್, ಯಾಕೆ ಅಳ್ತಾ ಇದೆಯಾ? ಇಟ್ ವೈಪ್ಡ್ ಇಟ್ಸ್ ಇಯರ್ಸ್ ಆ್ಯಂಡ್ ಸೆಡ್, ಅದು ಕಣ್ಣೀರೊರೆಸಿ ಹೇಳ್ಕತ್ತೆ, ಮೈ ಡಿಯರ್ ಫ್ರೆಂಡ್, ಐ ಆಮ್ ಗೋಯಿಂಗ್ ಟು ಡೈ ವೆರಿ ಸೂನ್. ನಾನು ಬೇಗ ಸತ್ತೋಗ್ಬಿಡ್ತೀನಿ. ಲುಕ್ ಅಟ್ ಮೀ, ನೋಡು ನನ್ನ. ದೇರ್ ಇಸ್ ನೋ ವಾಟರ್ ಲೆಫ್ಟ್ ಇನ್ ಮೀ, ನನ್ನಲ್ಲಿ ನೀರೇ ಇಲ್ಲ. ರಿವರ್ ಹೇಳೋದು. ಪೀಪಲ್ ಡಂಪ್ ಇನ್ ವೇಸ್ಟ್, ಪೀಪಲೆಲ್ಲ ವೇಸ್ಟನ್ನು ಹಾಕ್ಬಿಡ್ತಾರೆ. ದ ವೇಸ್ಟ್ ಈಸ್ ಚೋಕೋದು, ಕಟ್ ಹಾಕ್ಬಿಡುತ್ತೆ. ಐ ಕಾಂಟ್ ಲೀವ್ ಎನಿ ಮೋರ್ ಇನ್ ದಿಸ್ ಕಂಡೀಷನ್, ಈ ಕಂಡೀಷನ್ ನಾನು ತುಂಬ ದಿನ ಬದುಕೋಕ್ಕಾಗಲ್ಲ. ಬಟ್ ಫ್ರೆಂಡ್ ಯು ಲುಕ್ ಸ್ಯಾಡ್, ಹೌದು ನೀನು ಸ್ಯಾಡ್ ಆಗಿದೆಯಾ, ಯಾಕೆ? ವಾಟ್ಸ್ ದ ಮ್ಯಾಟರ್? ದ ರಿವರ್ ಕೇಳುತ್ತೆ. ದ ಟ್ರೀ ಹೇಳುತ್ತೆ, ಡಿಯರ್ ರಿವರ್, ಐ ಆಮ್ ನಾಟ್ ಫಾರ್ಚುನೇಟ್. ನಾನು ಫಾರ್ಚುನೇಟ್ ಆಗಿಲ್ಲ. ಐ ಆಮ್ ಆಲ್ಸೋ ಇನ್ ದ ಸೇಮ್ ಸ್ಟೇಟ್ ಆ್ಯಸ್ ಯು ಆರ್. ನೀನು ಹೆಂಗಿದೆಯೋ ಅದೇ ಸ್ಟೇಟಲ್ಲಿ ಇದ್ದೀನಿ ನಾನು. ಪೀಪಲ್ ಕಟ್ ಮೀ ಡೌನ್ ವಿತೌಟ್ ಎನಿ ಮರ್ಸಿ, ನನ್ನ ಯಾವ ದಯಾದಾಕ್ಷಿಣ್ಯ ಇಲ್ಲದೆ ನನ್ನ ಕಡ್ದಾಕ್ಬಿಡ್ತಾರೆ. ಬಿಸಿಸ್ ದೇರ್ ಇಸ್ ನೋ ವಾಟರ್ ಫಾರ್ ಮೀ ಟು, ನನಗೆ ನೀರೂ ಇಲ್ಲ ಜೊತೆಗೆ ಅಂತ ಬೆಳಗ್ಗೆ ಅಂತ ಹೇಳುತ್ತೆ. ದ ಟ್ರೀ ಆ್ಯಂಡ್ ದ ಇಬ್ಬರು ಡಿಸ್ಕಸ್ ಮಾಡ್ತಾರೆ ಮ್ಯಾಟ್ರನ್ನ. ದೇ ಡಿಸೈಡೆಡ್ ಟು ಫೈಂಡ್ ಎ ಸೊಲ್ಯೂಷನ್ ಟು ದ ಪ್ರಾಬ್ಲಮ್. ಒಂದು ಸೊಲ್ಯೂಷನ್ ಕಂಡುಹಿಡಿತಾರೆ. ದೇ ಥಾಟ್ ಟು ರೈಟಿಂಗ್ ಎ ಲೆಟರ್ ಟು ದ ಗೌರ್ಮೆಂಟ್ಗೆ ಒಂದು ಲೆಟರ್ ಬರೆಯೋಣ ಅಂತ ದೇ ರೋಟ್ ಎ ಲೆಟರ್ ಟು ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕರ್ನಾಟಕ ಚೀಫ್ ಮಿನಿಸ್ಟರ್ ಒಂದು ಲೆಟರ್ ಬರೀತಾರೆ. ದ ಲೆಟರ್ ರೆಡ್ ಲೈಕ್ ದಿಸ್, ಈ ಥರ ಇದೆ ಆ ಲೆಟರ್. ಏನು? ಟು ದ ಹಾನರಬಲ್ ಚೀಫ್ ಮಿನಿಸ್ಟರ್, ಗೌರ್ಮೆಂಟ್ ಆಫ್ ಕರ್ನಾಟಕ. ಡೇಟ್ ಹಾಕಿದೆ 31/2/2018. ಡಿಯರ್ ಸರ್, ಯು ವುಡ್ ಲೈಕ್ ಟು ಡ್ರಾ ಯುವರ್ ಅಟೆನ್ಷನ್ ಟು ದ ಪ್ರಾಬ್ಲಮ್ ವಿ ಆರ್ ಫೇಸಿಂಗ್. ನೋಡೋ, ನಮಗೆ ಒಂದು ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇನ್ನೊಮ್ಮೆ ನೋಡ್ಬೇಕು ನಮಗೆ ಅಂತ ಹೇಳಿದ. ಬೋತ್ ಆಫ್ ಅಸ್ ಡೈಯಿಂಗ್ ಫಾರ್ ವಾಂಟ್ ಆಫ್, ಇಬ್ಬರಿಗೂ ನೀರು ಸಿಗ್ತಾ ಇಲ್ಲ. ಗ್ರೀನ್ ರಿವರ್ 2. ಪೀಪಲ್ ಕಟ್ ಡೌನ್ ದ ಟ್ರೀಸ್, ಎಲ್ಲ ಜನರು ಟ್ರೀಸ್ನ ಕಟ್ ಮಾಡಿಬಿಡ್ತಾರೆ. ದೇ ಥ್ರೋ ವೇಸ್ಟ್ ಉಂಟು ದ ವಾಟರ್ ನೀರಲ್ಲಿ, ರಿವರಲ್ಲಿ ಎಲ್ಲ ವೇಸ್ಟ್ ಆಗ್ತಾರೆ. ವಿಶ್ ಟು ಸ್ಟೇ ಅಲೈವ್, ನಾವಿಬ್ಬರು ಬದುಕಬೇಕು ಅಂತ ಆಸೆ. ಈ ಹಂಬ್ಲಿ ರಿಕ್ವೆಸ್ಟ್ ಯು ಟು ಸೇವ್ ಅಸ್, ನೀವು ನಮ್ಮನ್ನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಟ್ರೀ ಆ್ಯಂಡ್ ರಿವರ್ 2 ಬರೀತಾರೆ. ಆಫ್ಟರ್ ಎ ಕಪಲ್ ಆಫ್ ಮಂತ್ಸ್ ದೇ ಮೇಟ್, 2 ತಿಂಗಳಾದ ತಿರ್ಗಿ ಅವ್ರು ಮೀಟ್ ಆಗ್ತಾರೆ. ದ ರಿವರ್ ಲುಕ್ ಫ್ರೆಶ್, ಇವಾಗ ಫ್ರೆಶ್ಶಾಗಿ ಕಾಣ್ತಾ ಇದೆ, ಹ್ಯಾಪಿಯಾಗಿದೆ. ಟ್ರೀ ಹಸಿರಾಗಿದೆ, ಎಲ್ಲ ಕಡೆಯೂ ಟ್ರೀಸ್ ಹೋದೆ. ಇಬ್ಬರೂ ಗೌರ್ಮೆಂಟ್ಗೆ ಥ್ಯಾಂಕ್ ಮಾಡ್ತಾರೆ. ಥ್ಯಾಂಕ್ಸ್ ಹೇಳಿ ಇನ್ನೂ ಒಂದು ಲೆಟರ್ ಬರೀತಾರೆ. ಆಗ ಇನ್ನೊಂದು ಅನದರ್ ಲೆಟರ್ ಬರೀತಾರೆ. ನ್ಯೂ ವರ್ಡ್ಸ್, ಹೊಸ ಪದಗಳು. ಫಾರ್ಚುನೇಟ್ ಅಂದರೆ ಲಕ್ಕಿ, ಆನರಬಲ್ ಅಂದರೆ ರೆಸ್ಪೆಕ್ಟ್ ಮಾಡೋದು, ಮರ್ಸಿ ಅಂದರೆ ಫೀಲಿಂಗ್ಸ್ ಇರೋದು, ಅಯ್ಯೋ ಪಾಪ ಅನ್ನೋದು, ಅಲೈವ್ ಅಂದರೆ ಲಿವಿಂಗ್, ಜೀವಂತ ಇರೋದು. ಇನ್ನೊಂದು ಲೆಟರ್, ಈಗ ರೈಟ್ ದ ಲೆಟರ್. ಈಗ ನೋಡಿ, ಅದು ಅವ್ರು ಲೆಟರ್ ಬರೀತಿರ್ತಾರಲ್ಲ, ಇನ್ನೊಂದು ಲೆಟರ್ ಅದು ನಾವು ಬರೀಬೇಕು. ಈಗ ಡ್ಯಾಶಸ್ ಕೊಟ್ಟಿದ್ದಾರೆ, ಫಿಲಪ್ ಮಾಡಬೇಕು. ದ ಚೀಫ್ ಮಿನಿಸ್ಟರ್, ಗೌರ್ಮೆಂಟ್ ಆಫ್, ಇಲ್ಲಿ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ ಆರಿಸ್ಕೊಂಡು ಬರೀಬೇಕು. ಚೀಫ್ ಮಿನಿಸ್ಟರ್, ಗೌರ್ಮೆಂಟ್ ಆಫ್ ಕರ್ನಾಟಕ, ವಿ ಆರ್ ಹ್ಯಾಪಿ ಯು ಹ್ಯಾವ್ ಸೇವ್ಡ್ ಅಸ್. ವಿ ವುಡ್ ಲೈಕ್ ಟು ಎಕ್ಸ್ಪ್ರೆಸ್ ಅವರ್ ಥ್ಯಾಂಕ್ಸ್. ಯುವರ್ಸ್ ಫೇತ್ಫುಲಿ. ಅಷ್ಟೇ.
ವರ್ಡ್ಸ್ ಫೇತ್ಫುಲಿ ಕೆಳಗಡೆ ಟ್ರೀ ಆ್ಯಂಡ್ ರಿವರ್. ಇಷ್ಟು. ನೆಕ್ಸ್ಟ್ ಈಗ ಇಲ್ಲಿ ಇದೇನಿಲ್ಲ, ಆ್ಯಕ್ಟಿವಿಟಿ ಟೀಚರ್ ಹೇಳ್ತಾರೆ ಏನಂದರೆ ಪೇಪರ್ ತೊಗೋಬೇಕು, ಪೆನ್ನು, ಕಲರ್ ಪೆನ್ಸಿಲ್ಸು, ಸೀಸರ್ಸು, ಗ್ಲೂ ಗಮ್ ಎಲ್ಲ ತೊಗೊಂಡು ಫ್ಲವರು, ಸ್ಟೆಮ್ಮು, ಲೀಫ್ ಎಲ್ಲ ಕಟ್ ಮಾಡಿ ಅದನ್ನು ಟ್ರೇಸ್ ಮಾಡಿ ಲೀವ್ಸ್ನ ಸ್ಟೆಮ್ನ ಕಲರ್ ಮಾಡಬೇಕು. ಫ್ಲವರ್ನ ರೆಡ್ ಕಲರು, ಲೀವ್ಸು ಸ್ಟೆಮ್ನ ಗ್ರೀನ್ ಕಲರು. ಸೀಸರ್ಸ್ ತೊಗೊಂಡು ಕಟ್ ಮಾಡಿ ಅದನ್ನು ಅದಕ್ಕೆ ಹಿಂದ್ಗಡೆ ಗಮ್ ಹಚ್ಚಿ ಅಂಟಿಸ್ಬೇಕು ಪೇಪರ್ ಮೇಲೆ, ಸ್ಟೆಮ್ ಕಡೆ ಸ್ಟೆಮ್ಮು ಲೀವ್ಸ್ ಹಚ್ಚಿ ಅದೊಂದು ಪ್ರಾಜೆಕ್ಟ್ ಮಾಡಬೇಕು, ಹೋಲ್ ಥಿಂಗ್ ವೈಟ್ ಪೇಪರ್. ನೆಕ್ಸ್ಟ್ ಇಲ್ಲಿ ಇಲ್ಲಿ ತಿರುಗುಮರುಗು ಪದಗಳು ಹಿಂದೆ ಮುಂದಾಗಿದೆ ಲೆಟ್ರ್ಗಳು, ಅದನ್ನು ಅರೇಂಜ್ ಮಾಡಿ ಕರೆಕ್ಟ್ ವರ್ಡ್ ಮಾಡಬೇಕು. ಮೊದಲನೇದು CHILL ಚಿಲ್, ಅದ್ರ ಪಕ್ಕದ್ದು TERTLE ಟರ್ಟಲ್. ನೆಕ್ಸ್ಟು WARM ವಾಮ್, ಅದ್ರ ಕೆಳಗಡೆದು THROW ಥ್ರೋ, ಅದ್ರ ಕೆಳಗಡೆದು CHOKE, ಅದ್ರ ಕೆಳಗಡೆದು ಚೋಕ್, ಇದ್ರ ಕೆಳಗಡೆ WATCH ವಾಚ್. ರೈಟ್ ಸೈಡ್ ಬನ್ನಿ, TERTLE ಟರ್ಟಲ್, RIVER ರಿವರ್, DUMP ಡಂಪ್, SHINE ಶೈನ್. ಓಕೆ, ಅಷ್ಟೇ. ಇಲ್ಲಿ ಅದು ಪಿಕ್ಚರ್ಸ್ ನೋಡಿ, 2 ಸೆಂಟೆನ್ಸಸ್, ಅದ್ರ ಬಗ್ಗೆ 2 ಸೆಂಟೆನ್ಸ್ ಬರೀಬೇಕು. ಒಂದು ಕೊಟ್ಟಿದ್ದಾರೆ, ದಿಸ್ ಈಸ್ ಸ್ಪ್ರಿಂಗ್, ಫ್ಲವರ್ಸ್ ಹ್ಯಾವ್ ಬ್ಲೂಮ್ಡ್. ಇಟ್ ಈಸ್ ಸಮ್ಮರ್, ಪೀಪಲ್ ಹ್ಯಾವ್ ಸ್ಟುಡ್ ಅಂಡರ್ ದ ಟ್ರೀ. ದಿಸ್ ಈಸ್ ಎ ಟ್ರೀ, ಲೀವ್ಸ್ ಹ್ಯಾವ್ ಫಾಲ್ನ್. ದಿಸ್ ಈಸ್ ಎ ಪಾಂಡ್, ಇಟ್ ಹ್ಯಾಸ್ ಡ್ರೈಡ್ ಅಪ್. ಅಷ್ಟೇ. ಡೈಲಾಗ್ ಓದ್ಕೊಳ್ಳೋದು, ಪೇರ್ಸಲ್ಲಿ ನೀವು ಹೇಳ್ಕೊಳ್ಳೋದು. ಇಲ್ಲಿ ಕಂಪ್ಲೀಟ್ ಮಾಡಿ. ಹೇ ಲುಕ್, ಪ್ರಕಾಶ್ ಈಸ್ ಸ್ವಿಮ್ಮಿಂಗ್, ಇಲ್ಲಿ ಕೊಟ್ಟಿದ್ದಾರೆ, ಇದರಲ್ಲಿ ಬ್ರ್ಯಾಕೆಟೆಲ್ಲ ಆರಿಸ್ಕೊಂಡು ಮರಿ. ಹೇ ಲುಕ್, ಪ್ರಕಾಶ್ ಈಸ್ ಸ್ವಿಮ್ಮಿಂಗ್ ಫಾಸ್ಟರ್ ದ್ಯಾನ್ ಜಾರ್ಜ್. ಎಸ್, ಜಾರ್ಜ್ ಈಸ್ ನಾಟ್ ಆ್ಯಸ್ ಫಾಸ್ಟ್ ಆ್ಯಸ್ ಪ್ರಕಾಶ್. ಪ್ರಕಾಶ್ ಈಸ್ ಲೆಸ್ ಟ್ರೈನ್ಡ್ ದ್ಯಾನ್ ಜಾರ್ಜ್, ಬಟ್ ಜಾರ್ಜ್ ಅಟೆಂಡೆಡ್ ಮೋರ್ ಟ್ರೈನಿಂಗ್ ಸೆಷನ್ಸ್ ದ್ಯಾನ್ ಪ್ರಕಾಶ್. ಇಲ್ಲಿ ನೋಡಿ ಪಿಕ್ಚರ್ಸ್ ಕೊಟ್ಟಿದ್ದಾರೆ, 2 ಸೆನ್ಸಸ್ ಒಂದು ಮಾಡಿದ್ದಾರೆ, ಆ ಥರ ಮಾಡಬೇಕು. ಸೋನಾ ಈಸ್ ರೈಡಿಂಗ್ ಎ ಬೈಸಿಕಲ್, ಶಿ ಈಸ್ ಕ್ಯಾರಿಂಗ್ ಎ ಡಸ್ಟ್ಬಿನ್. ರವಿ ಈಸ್ ವಾಟರಿಂಗ್ ಪ್ಲಾಂಟ್ಸ್ ವಿತ್ ಎ ಪೈಪ್, ವಿಜಯ ಈಸ್ ವಾಟರಿಂಗ್ ವಿತ್ ಎ ಪಾಟ್. ಪ್ರಭು ಈಸ್ ವೇರಿಂಗ್ ಎ ರೈನ್ ಕೋಟ್, ರೋಹಿಣಿ ಈಸ್ ಹೋಲ್ಡಿಂಗ್ ಎ ಅಂಬ್ರೆಲ್ಲಾ. ಕ್ಯಾಥರಿನ್ ಈಸ್ ಡ್ರೈವಿಂಗ್ ಎ ರೆಡ್ ಕಾರ್, ಶಿ ಡ್ರೈವ್ಸ್ ಅಟ್ 60 km/h. ರೆಡ್ಯೂಸ್ ಅಂದರೆ ಲೆಸ್ಸಾಗಿ ಯೂಸ್ ಮಾಡೋದು. ರೀಯೂಸ್ ಅಂದರೆ ಮರಳಿ ಯೂಸ್ ಮಾಡೋದು. ರೀಸೈಕಲ್ ಅಂದರೆ ಕೊಳ್ತೋಗಿರೋದ್ರಿಂದ ಹೊಸದು ತಯಾರು ಮಾಡೋದು. ಯಾವ್ಯಾವ್ದು ಮಾರುತ್ತೆ, ರೆಡ್ಯೂಸ್ಗೆ, ರಿಯೂಸ್ಗೆ, ರೀಸೈಕಲ್ಗೆ ಅಂತ. ಗ್ಲಾಸ್ ಬಾಟಲ್ ರೆಡ್ಯೂಸ್, ಪ್ಲಾಸ್ಟಿಕ್ ಬಾಟಲ್ಸ್ ರೀಯೂಸ್ ಮಾಡ್ತಾರೆ. ವಾಟರ್ ರೀಸೈಕಲ್, ಎಲೆಕ್ಟ್ರಿಸಿಟಿ ರೀಸೈಕಲ್. ಗಾರ್ಬೇಜ್ ರೆಡ್ಯೂಸ್, ನ್ಯೂಸ್ ಪೇಪರ್ ರೀಯೂಸ್, ಬ್ಯಾಟ್ರೀಸ್ ರೆಡ್ಯೂಸ್, ಕ್ಲಾತ್ಸ್ ರೀಯೂಸ್. ಅಲ್ಲ, ಬ್ಯಾಟ್ರೀಸು ರೀಯೂಸ್, ಚಾರ್ಜ್ ಮಾಡಿ ಯೂಸ್ ಮಾಡ್ಬೋದು. ಓಕೆ, ಅಷ್ಟೇ. ಇಲ್ಲಿ ಮೇಸ್ ಕೊಟ್ಟಿದ್ದಾರೆ, ಈ ವೇ ಕಂಡುಹಿಡಿಬೇಕು. ಬಿಗಿನ್ ವಿತ್ ದ ಲೆಟರ್ ಆ್ಯಂಡ್ ಕಮ್ ಬ್ಯಾಕ್ ಟು ಎಂಡ್. ಸ್ಟಡಿ ದ ಗಿವನ್, ಫೈಂಡ್ ಎ ವೇ ಟು ಈಚ್ ಲೆಟರ್, ವಿಸಿಟ್ ಎ ಲೆಟರ್ ಓನ್ಲಿ ಒನ್ಸ್. ಒಂದೊಂದು ಲೆಟ್ರ್ ಎಷ್ಟೊಂದು ಕೊಟ್ಟಿದ್ದಾರೆ, ಒಂದೊಂದು ಲೆಟ್ರ್ ರೀಚ್ ಮಾಡಬೇಕು. ಒಂದೊಂದು ಲೆಟ್ರ್ ಒಂದೊಂದು ಸರಿಗೆ. ಇಲ್ಲಿಂದ ಮೊದಲು R ರೀಚ್ ಆಯಿತು, ನೆಕ್ಸ್ಟ್ ಹಾಗೆ O ರೀಚ್, ಒಂದೊಂದು ಲೆಟ್ರಿಗೂ ರೀಚ್ ಮಾಡಬೇಕು. ಸ್ಟಾರ್ಟ್ ವಿತ್ ಲೆಟರ್ E ಆ್ಯಂಡ್ ಸ್ಪೆಲ್ ಎ ವರ್ಡ್. ಆಮೇಲೆ ಎಲ್ಲ ಲೆಟರ್ಸು ಸೇರಿ ಯಾವ ವರ್ಡ್ ಬಂದಿದೆ ಅನ್ನೋದು ಆ ವರ್ಡ್ನ ಹೇಳಬೇಕು. ಓಕೆ, ಇಷ್ಟು ಅಬೌಟ್ 4th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಎನ್ವೈರ್ಮೆಂಟ್ ಲೆಸನ್. ಓಕೆನಾ? ಸೊ ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.